ಬಿಸಿ ಬಿಸಿ ರಾಗಿ ಮುದ್ದೆ ರೆಡಿ. ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ಟೊಮೆಟೊ ಗೊಜ್ಜು ರೆಡಿ ಆಗಿದೆ. ಏನಕ್ಕ ಹೊತ್ತಲ್ಲಿ ದೆವ್ವಾಗ್ಲಿ ತಿರ್ಗೋಡೋ ಟೈಮಲ್ಲಿ ಏನೋ ಮಾಡ್ತಾ ಇದ್ದೀರಾ? ಇದು ಇವತ್ತು ಶಿವರಾತ್ರಿ ಹಬ್ಬ ಅಲ್ಲ, ಇವತ್ತೆಲ್ಲ ಜಾಗರಣೆ ಇದ್ದರೆ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಚಮಕಬಾರ ಆಡಿಕೊಂಡು ಮತ್ತು ಡ್ಯಾನ್ಸ್ ಆಡಿಕೊಂಡು ಇದ್ದರೆ ಇವಾಗ ಸ್ವಲ್ಪ ಟೊಮೆಟೊ ಗೊಜ್ಜು ಮುದ್ದೆ ಹಪ್ಪಳ ಮಾಡೋಣ ಅಂಥೇಳಿ ಬಂದಿದ್ದೀರಪ್ಪ. ಜಾಗರಣೆ ಒಂದೊತ್ತು ಬಿಡಬೇಕಲ್ಲ, ಅದಕ್ಕೆಲ್ಲ ಮಾಡೋಣ ಅಂಥೇಳ್ಬಿಟ್ಟು ಮಾಡ್ತಾಯಿದ್ದೀರಿ. ಬಾಣಲಿ ಇಟ್ಕೊತಾ ಇದ್ದೀನಿ. ಇವಾಗ 3:35 ಟೈಮು. ಇಷ್ಟೊತ್ತವರೆಗೂ ಆಟ ಆಡ್ಕೊಂಡಿದ್ದು. ಇವಾಗ ಮಾಡಿ 5 ಗಂಟೆ ಅಷ್ಟರಲ್ಲಿ ಎಲ್ಲ ಮಾಡಿ ತಿಂದುಬಿಟ್ಟು ಮತ್ತು ಆರಾಮಾಗಿ ನಿದ್ದೆ ಮಾಡೋದಪ್ಪ. ಟೊಮೆಟೊ ಗೊಜ್ಜಿಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿದ್ದಾಯಿತು. ಸ್ವಲ್ಪ ಸಾಸಿವೆ ಹಾಕ್ಕೊಬೇಕು. ಅದು ಚೆನ್ನಾಗಿ ಚಿಟ್ಲಿ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಟೊಮೆಟೊ ಗೊಜ್ಜಿಗೆ. ಏನಕ್ಕ ಹಂಗಾದ್ರೆ ಬೆಳಿಗ್ಗೆಯಿಂದ ಉಪವಾಸ ಇದ್ರಾ? ಹೌದಪ್ಪ, ಇವತ್ತೊಂದೊತ್ತು ಶಿವರಾತ್ರಿ ಹಬ್ಬ ಅಲ್ಲ, ಅದ್ರಿಗೆ ಒಂದೊತ್ತಿದ್ದು. ಒಂದೊತ್ತಷ್ಟೇ ಉಪವಾಸ? ಬೆಳಿಗ್ಗೆ ತಿಂದ್ಬಿಡೋದು, ಆಮೇಲೆ ಸೈಲೆಂಟಾಗಿ ಇದ್ಬಿಡೋದಾ? ಇಲ್ಲ, ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗೋದು ಒಂದೊತ್ತು ಬಿಟ್ಮೇಲೆ. ಯಾವುದು ವೆಂಕಟರಮಣ ಸ್ವಾಮಿ ದೇವಸ್ಥಾನನಾ? ಹೌದಪ್ಪ. ಇಲ್ಲಪ್ಪ, ಈಶ್ವರನ ದೇವಸ್ಥಾನ. ಈಶ್ವರನ ದೇವಸ್ಥಾನ? ಇದು ಮಹಾಶಿವರಾತ್ರಿ ಅಲ್ವಾ, ಅದ್ರಿಗೆ ಈಶ್ವರನ ದೇವಸ್ಥಾನ. ಸ್ವಾಮಿ ದೇವಸ್ಥಾನ ಅಂದ್ರೆ ಹೂ ಅಂದ್ರೆ ಇಲ್ಲ, ಮರ್ತೋಗ್ಬಿಟ್ಟಿದ್ದೆ. ಅದೇ ಸ್ವಲ್ಪ ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು. ಎಷ್ಟು ಜನಕ್ಕೆ ಇದು ಗೊಜ್ಜು ಇವಾಗ? ನಮ್ಮ ಮನೇಲಿ ನಾವೊಂದು 6 ಜನ ಇದ್ದೀರಿ. ನಮ್ಮ ಮಕ್ಕಳಿಗೆ ತುಂಬ ಇಷ್ಟ ಟೊಮೆಟೊ ಗೊಜ್ಜು ಅಂದರೆ, ಅವ್ರಿಗೋಸ್ಕರ ಟೊಮೆಟೊ ಗೊಜ್ಜು ಮಾಡಿಕೊಡ್ತಾ ಇದ್ದೀನಿ. ಚೆನ್ನಾಗಿ ಹುರ್ಕೊಬೇಕು. ಗ್ಯಾಸ್ ಮೇಲೆ ಮಾಡ್ಕೊಬೋದು. ಒಲೆ ಮೇಲೆ ಮಾಡಿದರೆ ತುಂಬ ಸ್ವಲ್ಪ ಟೇಸ್ಟಿಯಾಗಿರುತ್ತೆ. ಯಾಕಂದರೆ ನಾವು ಹಳ್ಳಿಗಳಲ್ಲಿ ಹಿಂಗೆ ಮಾಡ್ತಿಂತ ಇದ್ರಿ ಅದ್ರಿಗೆ ಆರೋಗ್ಯಕ್ಕೆ ಒಳ್ಳೆಯದು. ಸೌದೆ ಒಲೆ ಮೇಲೆ ಮಾಡಿ ತಿಂದ್ರೆ ಅಂತ ಹೇಳ್ಬಿಟ್ಟು ಅದಕ್ಕೆ ಈ ಥರ ಮಾಡಿ ತಿನ್ನಕ್ಕೆ ಆಸೆನಪ್ಪ. ಏನು ದಿವಸ ಮಾಡಲ್ಲ, ಯಾವಾಗೋ ಒಂದೊಂದ್ಸತಿ? ಯಾವಾಗೋ ಒಂದು ದಿವಸ ಮಾಡ್ತೀರಷ್ಟೇ, ಡೈಲಿ ಮಾಡಲ್ಲ. ನಾವು ಕೆಲ್ಸಕ್ಕೆ ಅಲ್ಲಿ ಇಲ್ಲಿ ಹೋಗ್ತಿರಲ್ಲ, ಯಾವಾಗಾದ್ರೂ ಹಿಂಗೆ ಹಬ್ಬ ಏನಾದರೂ ಆದರೆ, ಏನಾದರೂ ಫಂಕ್ಷನ್ ಆದರೆ ಮಾಡ್ಕೊಂಡು ತಿಂತೀರಪ್ಪ. ಈ ಥರ ನಮ್ಮ ಮನೇಲಿ ನಮ್ಮ ಮಕ್ಕಳಿಗೆ ತುಂಬ ಇಷ್ಟ. ಸೌದೆ ಒಲೆಯಲ್ಲಿ ಮಾಡೋದಾ ಗೊಜ್ಜ? ಸೌದೆ ಒಲೆಯಲ್ಲಿ ಮಾಡಿದರೆ ಚೆನ್ನಾಗಿ ತಿಂತಾರಾ? ಚೆನ್ನಾಗಿ ತಿಂತಾರೆ. ಎಷ್ಟು ಮುದ್ದೆ ಇವಾಗ? ಇದು ಕಾಂಬಿನೇಷನ್ ರಾಗಿ ಮುದ್ದೆನಾ? ಇದ್ರ ಕಾಂಬಿನೇಷನ್ ರಾಗಿ ಮುದ್ದೆ, ಹಪ್ಪಳ, ಸಂಡಿಗೆ. ಮೊನ್ನೆ ಜಾಸ್ತಿ ಜನ ಕಮೆಂಟಲ್ಲಿ ಅಕ್ಕಿ ಮುದ್ದೆ ಅಂತ ಕಮೆಂಟ್ ಮಾಡ್ತಾ ಇದ್ರು. ಅದು ಅಕ್ಕಿ ಮುದ್ದೆನ ರಾಗಿ ಮುದ್ದೆನಾ? ಅದು ರಾಗಿ ಮುದ್ದೆ. ರಾಗಿ ತುಂಬ ವೈಟ್ ಆಗಿತ್ತು, ಮೊನ್ನೆ ಹೊಸದಾಗಿ ಬೆಳೆದಿದ್ದು ಅದು ರಾಗಿ. ಅದಕ್ಕೆ ಎಲ್ಲರೂ ಅಕ್ಕಿ ಮುದ್ದೆ ಅನ್ಕೊಂಡ್ಬಿಟ್ಟಿದ್ದಾರೆ. ಅದು ಜಾಸ್ತಿ ಜನ ಅದಕ್ಕೆ ಕಮೆಂಟ್ ಅದೇ ಮಾಡ್ತಾ ಇದ್ರು ಓದ್ ವಿಡಿಯೋದಲ್ಲಿ. ಇಲ್ಲಪ್ಪ, ರಾಗಿ ಮುದ್ದೆನೆ ಅದು. ರಾಗಿ ಮುದ್ದೆನೆ, ಅಕ್ಕಿ ಮುದ್ದೆ ಅಲ್ಲಪ್ಪ. ನೆಕ್ಸ್ಟ್ ಕಮೆಂಟಲ್ಲಿ ಅವ್ರು ಆ ಥರ ಅಕ್ಕಿ ಮುದ್ದೆ ಅಂತ ಮಾಡಿದ್ರೆ ಏನು ಮಾಡೋದು? ಏನು ಮಾಡೋಕ್ಕಾಗಲ್ಲ, ಒಬ್ಬೊಬ್ರು ಮೆಂಟಾಲಿಟಿ ಒಂದೊಂದು ಥರ ಇರುತ್ತೆ. ನಾವೇನು ಮಾಡೋದು ಬದಲಾಗಲ್ಲ, ನಾವು ಇಷ್ಟೇನಪ್ಪ ಅಷ್ಟೇ ನಾವು. ಏನಕ್ಕ ಅವಾಗ ಡ್ಯಾನ್ಸು ಆಡಿದ್ರಂತ? ಹೌದಾ ನೀವು? ಹೌದಪ್ಪ, ಶಿವರಾತ್ರಿ ಹಬ್ಬ ಅಲ್ವಾ, ಜಾಗರಣೆ ಇದ್ರೆ ತುಂಬ ಡ್ಯಾನ್ಸ್ ಮಾಡಿಕೊಂಡು ಸ್ವಲ್ಪ ಚಮಕಬಾರ ಆಡಿಕೊಂಡು. ಏನಕ್ಕ ಚಮಕಬಾರ ಬೆಟ್ಟಿಂಗಾ? ಹೌದಪ್ಪ, ಬೆಟ್ಟಿಂಗ್. ಎಷ್ಟು ಗೆದ್ರಿ? ಎಷ್ಟು ಹೋಯ್ತು? ನಮ್ದು ಹೋಗಿಲ್ಲ, ಅವ್ರದ್ದು ಬಂದಿಲ್ಲ. ಸರಿ ಸಮಾನವಾಗಿ ಸರ್ವೋಯ್ತು. ಸರಿ ಸಮಾನ. ಎಷ್ಟೊತ್ತಿಂದ ಆಡಿದ್ರೆ? ನಾವು 11 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ 2 ಗಂಟೆವರೆಗೂ ಆಡಿದ್ರೆ, ಮತ್ತೆ 2 ಗಂಟೆವರೆಗೂ ಆಡಿ ₹1 ಗೆದ್ದಿಲ್ಲ ನೀವು? ಏನ್ ಮಾಡೋದು, ಒಂದು ಆಟ ನಾವು ಸೋಲ್ಬೇಕು, ಅವರು ಸೋಲ್ಬೇಕು. ಅವರು ಗೆಲ್ತಾರೆ, ನಾವು ಗೆಲ್ತೀರಿ. ಆ ಥರ ಆಯ್ತು. ಮತ್ತೆ 2 ಗಂಟೆಯಿಂದ ಹಿಡಿದು 3 ಗಂಟೆವರೆಗೂ ಎಲ್ಲ ಡ್ಯಾನ್ಸ್ ಡಕ್ಕಿಟ್ಕೊಂಡು ಸ್ವಲ್ಪ ಡ್ಯಾನ್ಸ್ಗಳೆಲ್ಲ ಆಡ್ಕೊಂಡು. ಒಂದು ಸಾಂಗ್ ಹೇಳಕ್ಕ ಹೋಗ್ಲಿ?
ಸಿದೋಯ್ತಾ? ಇಲ್ಲ 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 ಚೆನ್ನಾಗಿದೆ. ನೀವೆಲ್ಲ ಪರ್ಫೆಕ್ಟಾಗಿ ಕುಕ್ ಮಾಡ್ತೀರಂತೆ. ಏನೋ ಬಂದು ಮಾತ್ರ ಮಾಡೋದು. ಆ ಸಾಂಗ್ ಹೇಳಕ್ಕ, ಅವಾಗೆ ನೀವು ಡ್ಯಾನ್ಸ್ ಆಡಿರೋ ಸಾಂಗು. ಯಾರು ನಗಿಯಲ್ಲ ಅಂದರೆ ಹೇಳ್ತೀನಿ. ಯಾರು ನಗಿಯಲ್ಲ, ಎಲ್ಲ ನಿಮ್ಮ ಸಬ್ಸ್ಕ್ರೈಬರ್ಸೇ. ನಗಿದ್ರೆ ಎಲ್ಲರೂ ಏನು ಆಂಟಿ ಹಿಂಗೆ ಡ್ಯಾನ್ಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಡ್ಯಾನ್ಸ್ ನಗಿದ್ರೆ ಆದರೆ ಒಬ್ಬರನ್ನ ನಗಿಸ್ಬೇಕು, ಇಲ್ಲ ಸುಮ್ಮನೆ ಇರಬೇಕು. ಯಾರು ನಗಿಬೇಡಿ. ನಮ್ಗೆ ಇವಾಗ ಸದ್ಯಕ್ಕೆ 15,000 ಜನ ಫಾಲೋವರ್ಸ್ ಆಗಿದ್ದಾರೆ. ಇನ್ನು 5,000 ಜನ ಫಾಲೋವರ್ಸ್ ಮಾಡಿ ದಯವಿಟ್ಟು ನಮ್ಮ ವಿಡಿಯೋಗೆ ಲೈಕ್ ಕೊಡಿ, ಸಬ್ಸ್ಕ್ರೈಬರ್ ಮಾಡಿ. ದಯವಿಟ್ಟು ಯಾರು ನಗಿಬೇಡಿ. ನಾನೊಂದು ಸಾಂಗ್ ಆಡ್ತೀನಿ, ಮತ್ತು ನಮ್ಗೆ ತುಂಬ ಲೈಕ್ ಕೊಟ್ಟು ನಮ್ಮನ್ನು ಚೆನ್ನಾಗಿ ಸಪೋರ್ಟ್ ಮಾಡಿದರೆ ಮತ್ತು ಫುಲ್ ಸಾಂಗ್ ಆಡಿ ನಿಮಗೆಲ್ಲ ಎಂಟರ್ಟೈನ್ಮೆಂಟ್ ಕೊಡ್ತೀರಾ ಅವ್ರಿಗೆ? ಹೌದು, 100% ಎಂಟೇಜ್ಮೆಂಟ್ ಕೊಡ್ತೀರಿ. ಬೇಡಿ ಯಾರು ನಗಿಯಲ್ಲ ಇದೆ. ಬೆಂಗಲ್ ಬಂಗಾರಿ ಬೆಂಗಲ್ ಬಂಗಾರಿ ಚಾಕ್ಲೇಟ್ ಕಣ್ಣಲ್ಲಿ ಒಡಿಯೋ ಲಗೋರಿ. ಮಸ್ತಾಗಿ ಆಡಿದ್ದೀರಾ. ನೆಕ್ಸ್ಟ್ ಫುಲ್ ಸಾಂಗ್ ಹಂಗಾದ್ರೆ? ನೆಕ್ಸ್ಟು ಇದು ಚೆನ್ನಾಗಿ ಎಲ್ಲರೂ ಲೈಕ್ ಕೊಟ್ಟು ನಮಗೆ 20,000 ಜನ ಫಾಲೋವರ್ಸ್ ಬಂದರೆ ಫುಲ್ ಸಾಂಗು ಆಡಿ ನಿಮಗೆ ಫುಲ್ ಎಂಟರ್ಟೈನ್ಮೆಂಟ್ ಕೊಡ್ತೀರಿ. ದಯವಿಟ್ಟು ನಮಗೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿದರೆ ತುಂಬ ಧನ್ಯವಾದಗಳು. ಸೀದೋಗ್ತೈತೆ ನೋಡಕ್ಕ ಅದು? ಇಲ್ಲ ಚೆನ್ನಾಗಿದೆ ಬಿಡಪ್ಪ. ಟೊಮೆಟೊ ಕೊಡಿಯಕ್ಕ. ಆ ಅಕ್ಕ ಹೆಸರೇನಕ್ಕ? ಆ ಅಕ್ಕ ಹೆಸರು ಸಪ್ನಾ ಅಂತ. ಸಪ್ನಾ ಅಂತ. ಇವಾಗ ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಇದನ್ನ ಚೆನ್ನಾಗಿ ಬೆರೆಸ್ಕೊಬೇಕು, ಸೀದೋಗ್ದಿರ. ಎಲ್ಲರೂ ನೋಡಿ ಸೌದೆ ಒಲೆ ಮೇಲೆ ಮಾಡ್ತೀನಿ. ಅದೊಂಥರ ಇದು ಚಿಂತಾಮಣಿ ಗೊಜ್ಜು, ಬಂಡೆ ಗೊಜ್ಜು. ಚಿಂತಾಮಣಿ ಬಂಡೆ ಗೊಜ್ಜು ಇದು ಮಾಡಿದ್ರಲ್ಲ, ಹೌದಪ್ಪ, ತುಂಬಾ ಚೆನ್ನಾಗಿತ್ತಂತೆ. ವಿಡಿಯೋ ನಮ್ಮ ಕಾಲೇಜಲ್ಲೆಲ್ಲ ಹೇಳ್ತಾ ಇದ್ರು. ತುಂಬಾ ಥ್ಯಾಂಕ್ಸ್ ಅಪ್ಪ. ನಿಮ್ದು ಆಟೋಗ್ರಾಫಿ ಬೇಕಂತ, ಅವ್ರಿಗೆ ಒಂದು ಫೋಟೋನು ಬೇಕಂತ ಕೇಳ್ತಾ ಇದ್ರು. ನಾವು ಆಟೋಗ್ರಾಫ್ ಕೊಡಲ್ಲ, ಏನೋ ಇಷ್ಟು ಮಾತ್ರ ಮಾಡಿ ನಿಮಗೆ ನೋಡಿಸ್ತೀರಿ. ನೀವು ಖುಷಿ ಬಿದ್ದು ನಮಗೆ ಲೈಕ್ ಕೊಟ್ಟರೆ, ನಮ್ಮನ್ನು ಫಾಲೋ ಮಾಡಿದರೆ ಸಾಕಪ್ಪ. ಇನ್ನೊಂದು ದಯವಿಟ್ಟು ನಮಗೊಂದು 20,000 ಜನ ನೋಡಿ ಲೈಕ್ ಕೊಡ್ರಿ ಸಾಕು. ತೆಗ್ದಷ್ಟು ಸಾಲ್ಟು ಜಾಸ್ತಿ ಹಾಕ್ಕೊಂಬಾರ್ದು, ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಬೇಕು. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಯಾವುದೂ ಇಲ್ಲ. ಉಪ್ಪಿಗಿಂತ ರುಚಿ ಬೇರೆ ಯಾವುದಿಲ್ಲ. ನೀವು ಒಂದ್ಸತಿ ಬನ್ನಿ, ನಿಮಗೂ ಮಾಡಿಕ್ತೀನಿ, ನೀವು ಟೇಸ್ಟ್ ಮಾಡಿ. ಬಂದಿರೋದೇ ಅದಕ್ಕೆ, ನೀವು ಟೊಮಾಟೊ ಗೊಜ್ಜು ಒಂದು ಮುದ್ದೆ ಕೊಡ್ತೀರಾ ಅಂತ. ಹೊಸತಿ ಮಸ್ತಾಗಿತ್ತು. ಹೌದಾ? ಅದಕ್ಕೆ ತಿನ್ನಕ್ ಬಂದಿದ್ದೀನಿ. ಸರಿಪ್ಪ, ಕೊಡ್ತೀರಪ್ಪ. ನೀವು ನೋಡಿದ್ರೆ ನಾವು ಅಗ್ಲೊತ್ತು ತಿಂದ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ನೈಟ್ 3 ಗಂಟೆ 4 ಗಂಟೆಯಲ್ಲಿ ಮಾಡ್ಕೊತ ಇದ್ದೀರಾ. ಆದ್ರೂ ನೋಡಿ ಎದ್ದು ಬಂದ್ಬಿಟ್ಟಿದ್ದೀನಿ ನೀವು ಸೋನ್ ಮಾಡೋ ಅಷ್ಟಲ್ಲಿ. ಅದು ಇವತ್ತು ಶಿವರಾತ್ರಿ ಹಬ್ಬ ಅಲ್ಲ, ಜಾಗರಣೆ ಇದ್ರೆ ಅದಕ್ಕೆ ನಮ್ಮ ಹುಡುಗ ಟೊಮೆಟೊ ಗೊಜ್ಜೆ ಬೇಕು ಅಂದ. ಅರಿಶಿನ ಪುಡಿ ಹಾಕ್ಕೊಬೇಕು. ಗೊಜ್ಜು ಗೊಜ್ಜು ರೆಡಿ ಆಯಿತು. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಬೇಕು ಟೇಸ್ಟಿಗೆ. ಲಾಸ್ಟಲ್ಲಿ ಹಾಕ್ಬೇಕು, ಫಸ್ಟ್ ಹಾಕಬಾರ್ದು. ಟೊಮೆಟೊ ಗೊಜ್ಜು ರೆಡಿ ಆಯಿತು. ಇದನ್ನ ಎತ್ತಿ ಪಕ್ಕಕ್ಕೆ ಇಟ್ಕೊತಾ ಇದ್ದೀನಿ. ಇವಾಗ ಮುದ್ದೆಗೆ ಇಡ್ತಾ ಇದ್ದೀನಿ. ಎಷ್ಟು ಮುದ್ದೆ ಆಗುತ್ತಕ್ಕ ಅದರಲ್ಲಿ? ಒಂದು 15 ಮುದ್ದೆ ಆಗುತ್ತೆ. 15 ಮುದ್ದೆ. ಇವಾಗ ಮುಚ್ಚಿ ಬೆಂದೈತೆ, ಹಸಿ ಹಿಟ್ಟು ಹಾಕ್ಕೊತಾ ಇದ್ದೀರಿ.
ಹಸಿ ಹಿಟ್ಟು ಹಾಕಬೇಕು, ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು. ರಾಗಿ ಹಸಿ ಹಿಟ್ಟು ಬೆಳ್ಳಗಿತ್ತು, ಅದಕ್ಕೆ ಎಲ್ಲರೂ ಅಕ್ಕಿ ಹಿಟ್ಟು ಅಂತೇಳಿ ಕಾಮೆಂಟ್ ಮಾಡಿದ್ದೀರಾ. ಇದು ಮಾತ್ರ ರಾಗಿ ಹಿಟ್ಟು, ಯಾರು ಕಾಮೆಂಟ್ ಮಾಡಬೇಡಿ. ಅಕ್ಕ ಬಿಸಿ ರಾಗಿ ಮುದ್ದೆ ರೆಡಿ ನೋಡಿ. ಇದು ಪಕ್ಕ ರಾಗಿ ಮುದ್ದೆನೇ. ಬಿಸಿ ಬಿಸಿ ರಾಗಿ ಮುದ್ದೆ ರೆಡಿ. ಎರಡು ರೆಡಿ ಆಗಿದೆ. ಟೊಮೆಟೊ ಗೊಜ್ಜು ಮುದ್ದೆ, ಇದನ್ನು ಎರಡನ್ನೂ ಹಾಕ್ಕೊಂಡು ಟೇಸ್ಟ್ ಮಾಡೋಣ. ಬಿಸಿ ಬಿಸಿ ರಾಗಿ ಮುದ್ದೆ, ಟೊಮೆಟೊ ಗೊಜ್ಜು ಅದ್ಕೊಂಡು ತಿಂತಾಯಿದ್ರೆ ಅಬ್ಬಬ್ಬ ಸೂಪರಾಗಿದೆ. ನಮ್ಮ ಚಾನಲ್ಗೆ ದಯವಿಟ್ಟು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾವಾಗ್ಲೂ ಈ ಥರ ಹೊಸ ಹೊಸ ವೀಡಿಯೋಗಳು ಮಾಡಿ ನಿಮಗೆ ನೋಡಿಸ್ತಾ ಇರ್ತೀರಿ.